ಮಾನ್ಯ ರಾಹುಲ್ ಗಾಂಧಿರವ್ರಿಗೆ ಇತ್ತೀಚೆಗೆ ಅಂಡಮಾನ್ ನಿಕೋಬಾರ್ಗೆ ಹೋಗಿದ್ರು. ಅಲ್ಲಿ ಕಾಲ ಕಳೆದ್ರು, ಒಂದು ವಿಡಿಯೋ ಶೂಟ್ ಮಾಡಿದ್ರು. ಎಲ್ಲೋಡಿದ್ರೂ ಹಸಿರಾಗಿದೆ, ಎಲ್ಲೋಡಿದ್ರೂ ಮರ ಗಿಡಗಳಿದೆ. ಪರಿಸರವನ್ನ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ತಿಳಿಸುವ ಮೂಲಕ ಒಂದು ವಿಚಾರವನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಕ್ಯಾಂಪೇನ್ ಮಾಡಿದಾಗ ಗ್ರೀನ್ ಓವರ್ ಗ್ರೀಡ್ ಅಂತಾರೆ. ಏನಂಗಂದ್ರೆ ಗ್ರೀನ್ ಓವರ್ ಗ್ರೀಡ್. ಗ್ರೀನ್ ಅಂದ್ರೆ ಏನು? ಹಸಿರು. ಗ್ರೀಡ್ ಅಂದ್ರೆ ಏನು? ದುರಾಸೆ. ಗ್ರೀನ್ ಓವರ್ ಗ್ರೀಡ್ ಅಂತ ಒಂದು ಕ್ಯಾಂಪೇನ್ ನಲ್ಲಿ ಅವರೇ ಕೋಟ್ ಮಾಡ್ತಾರೆ ರಾಹುಲ್ ಗಾಂಧಿರವರು. ನಾನು ರಾಹುಲ್ ಗಾಂಧಿರವ್ರಿಗೆ ಒಂದು ಪತ್ರ ಬರೀತಾ ಇದ್ದೀನಿ. ಇದು ಕನ್ನಡಿಗರ ಪರವಾಗಿ, ಈ ಭಾಗದ ರೈತರ ಪರವಾಗಿ, ರೈತರಿಗೂ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ. ನನ್ನ ಜೊತೆ ನಿಮ್ಮ ಪರವಾದಂತ ಹೋರಾಟಕ್ಕೆ ತಾವು ಎಲ್ಲ ನನಗೆ ಬೆಂಬಲ ಕೊಡಬೇಕು, ಸಹಕರಿಸಬೇಕು ಅಂತಾನೆ ನಿಮ್ ಜೊತೆ ಬಂದು ನಿಂತಿದ್ದೇವೆ. ನಾವಾಗ್ಲಿ, ಮಂಜಣ್ಣ ಅವರಾಗ್ಲಿ. ನಿಮಗೂ ಕೂಡ ಈ ಪತ್ರದಲ್ಲಿ ಇರ್ತಕ್ಕಂಥ ಅಂಶಗಳು ತಾವು ಓದ್ಕೊಳ್ಳಿ, ಕೊಡ್ತೀನಿ ಕೈಗೆ. ಇಲ್ಲಿ ಅವರದೇ ಸರ್ಕಾರ ಇದೆ, ಅವರದೇ ಮುಖ್ಯಮಂತ್ರಿಗಳಿದ್ದಾರೆ. ಅಲ್ಲೆಲ್ಲೋ ಅಂಡಮಾನ್ ನಿಕೋಬಾರು ಅದ್ಯಾವುದೋ ಕಾರ್ಪೊರೇಟ್ಸ್ ಅನುಕೂಲ ಮಾಡ್ಕೊಡಕ್ಕೆ ಅಂತ ಗ್ರೀನ್ ಓವರ್ ಗ್ರೀಡ್ ಅಂತ ಅಂದವರು ಇಲ್ಲಿ ಯಾಕೆ ರಾಹುಲ್ ಗಾಂಧಿರವ್ರಿಗೆ ಮಾಹಿತಿ ಕೊಡ್ತಾ ಇಲ್ವಲ್ಲ ಕಾಂಗ್ರೆಸ್ನ ನಾಯಕರು? ಇಲ್ಲಿರ್ತಕ್ಕಂಥ ವಾಸ್ತವಾಂಶದ ಬಗ್ಗೆ ಮಾಹಿತಿ ಹೋಗ್ಬೇಕಾ ಬೇಡವಾ ಅವ್ರಿಗೆ? ಇಲ್ಲಿ ಆ ಟ್ಯಾಂಕಿ ಮೇಲ್ಗಡೆ ನಿಂತ್ಕೊಂಡು ಎಷ್ಟೋ ವಿಡಿಯೋಗಳು ನೋಡಿದ್ವಿ ನಾವೆಲ್ಲ. ಅವರದೇ ಸರ್ಕಾರ ಇದೆ, ಸಂಪೂರ್ಣ ಬಹುಮತದ ಸರ್ಕಾರ. ಅವರದೇ ಖಾಸಾ ವ್ಯಕ್ತಿನ ಇತ್ತೀಚೆಗೆ ಮುಖ್ಯಮಂತ್ರಿ ಮಾಡ್ಕೊಂಡಿದ್ದಾರೆ. ಅಂಡಮಾನ್ ನಿಕೋಬಾರ್ ಅಲ್ಲಿ ಇವರೇ ಪರಿಸರ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳಿದವರು ಇಲ್ಲಿ ಯಾಕೆ ಬಿಡದಿನಲ್ಲಿ ಇರ್ತಕ್ಕಂಥ ವಾಸ್ತವಾಂಶದ ಅವ್ರಿಗೆ ಕೊರತೆ ಇದೆಯಾ, ಮಾಹಿತಿ ಕೊರತೆ ಇದೆಯಾ, ಅಥವಾ ಕೊರತೆ ಇದ್ದಂತ ಸಂದರ್ಭದಲ್ಲಿ ನಾವಾದ್ರೂ ಇವತ್ತು ತಿಳಿಸಬೇಕಾದಂತ ಜವಾಬ್ದಾರಿ ನಮ್ಮ ಮೇಲಿದೆ, ಅದನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದೀವಿ. ಇಷ್ಟೇ, ವೆರಿ ಸಿಂಪಲ್.